ಅವ್ರು ಯಾಕೆ ಇಲ್ಲಿಗೆ ಬರೋಕೆ ಹೋದ್ರು? ಈ ಕಡೆನ ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಿತ್ತು. ಅವ್ರು ಹೋಗಿ ಹೋಗಿ ಹಳೆ ಮುದುಕರನ್ನ ಆ ಹುಲಿಕಲ್ ಎತ್ತಿ ಕರ್ಕೊಂಬರಕ್ಕೆ ಹೋದ್ರಲ್ಲ. ಹೋಗ್ಲಿ ಬಿಡು, ನೀನು ಆ ಕಾಳು ಕರ್ಕೊಂಡು ಒಂದು ಡೋಲಿ ಕಟ್ಸ್ಕೊಂಡ್ ಬಂದ್ಬಿಡು. ನಾ ಬರ್ತೀನಿ, ನಡಿ ನಡಿ. ಅಂತಕ್ಕ ಅಂತಕ್ಕ ಆ ಸುಬ್ರಹ್ಮಣ್ಯಗೆ ಏನೋ ಕಾಯಿಲೆ ಆಗ್ಬಿಟ್ಟಿದೆಯಂತೆ. ಒಂದು ಡೋಲಿ ಕಟ್ಸ್ಕೊಂಡು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ನೀವು ಒಂದು ಹಾಸಿಗೆ ಸಿದ್ಧ ಮಾಡಿಸು. ಏನಾಯ್ತು ಅವರಿಗೆ? ಏನು ಅಂತ ಗೊತ್ತಿಲ್ಲ, ಕರ್ಕೊಂಡ್ ಬರ್ತೀನಲ್ಲ ನಾನು. ಹೋಗು ಹೋಗು, ಸಮಾಧಾನ. ಒಂದು ಹಾಸಿಗೆ ಸಿದ್ಧ ಮಾಡಿಸು. ಗುರುಗಳೇ, ಏನು ಹುಡುಕ್ತಾ ಇದ್ದಾರೆ ಗುರುಗಳೇ ಈ ಹಗವತ್ನಾಗೆ? ಗುರುಗಳೇ ಗುರುಗಳೇ, ರಸ್ತೆ ಹುಡುಕ್ತಾ ಇದ್ದೀನಿ ಕಣ. ರಸ್ತೆ ರಸ್ತೆ ಬೇಗರವಳ್ಳಿಯಿಂದ ತೀರ್ಥಹಳ್ಳಿಗೆ ಹೋಗುವ ಹೆದ್ದಾರಿ. ರಸ್ತೆ ಎನ್ನುವ ಮಾತು ಸಾಮಾನ್ಯರ ಬಾಯಿಗೆ ಬಂದಿರಲಿಲ್ಲ. ಈಗೀಗ ಎಲ್ಲ ಬದಲಾಗಿದೆ. ರಸ್ತೆ ರೋಡಾಗಿ ಬದಲಾಗಿದೆ. ಮುಸ್ಲಿಮರ ದೌಲತ್ತಿಗೆ ಕೊನೆಗಾಲ ಬಂದು ಪರಂಗಿಯವರ ಆಳ್ವಿಕೆ ಪ್ರಾರಂಭವಾಗಿದೆ. ಸೇವೆ ಮಾಡುವ ನೆಪದಲ್ಲಿ ಪಾತ್ರಿಗಳ ರೂಪದಲ್ಲಿ ಮಲೆನಾಡಿಗೆ ಇಂಗ್ಲಿಷರು ಬಂದು ಕಾಡನ್ನು ಕಡಿದು ನಾಡು ಮಾಡಲು ಹೊರಟಿದ್ದಾರೆ. ಗುರುಗಳೇ, ಏನೇನ ಹೇಳ್ತಿರಲ್ಲ ಗುರುವೇ? ಓಹೋಹೋ, ನೀವು ಈ ಲೋಕದಲ್ಲಿ ಇಲ್ಲ ಅನ್ನಿಸ್ತದೆ. ಗುರುಗಳೇ, ಮೊದಲು ಮುಖ್ಯ ವಿಷಯಕ್ಕೆ ಬನ್ನಿ ಗುರುಗಳೇ. ಕಾರ್ಯಕಾರಣ ಸಂಬಂಧವಿಲ್ಲದೆ ಈ ಸಿದ್ಧನ ಬಾಯಲ್ಲಿ ಒಂದು ಮಾತು ಕೂಡ ಬರುವುದಿಲ್ಲ ಕಣ. ಹೋಗ್ಬಿಟ್ಟು ನಂಗೆ ಹೇಳ್ಬೇಡಿ ಗುರುವೇ. ಹೇಳ್ತೇನೆ. ಮಲೆನಾಡಿನಲ್ಲಿ ಮಂದಿ ಕಂಡು ಕೇಳರಿಯದಂತ ವಿಚಿತ್ರಗಳು ನಡೀತಾ ಇದೆ. ಕಷಾಯದ ಬದಲು ಕಾಫಿ ಬಂದಾಯಿತು. ಮಾಯಾಮಂತ್ರ ದಂಡದಂತೆ ಬೈಸಿಕಲ್ಲಿನ ಆಗಮನವಾಯಿತು. ಸೂಲಗಿತ್ತಿಯರ ಜಾಗವನ್ನ ನರಸಮ್ಮಗಳು ಆಕ್ರಮಿಸಿದರು. ಎರಗೆ ಆಸ್ಪತ್ರೆಗಳು ತಲೆ ಎತ್ತಿ ನಿಂತವು. ಗುರುವೇ, ಮತ್ತೆ ದಾರಿ ತಪ್ಪಿಸ್ತದಲ್ಲ ಗುರುವೇ. ಬಂಡೆಯಲ್ಲಿ ಬಿದ್ದು ಉಳಿದಂಗೆ ಒದ್ದಾಡಬೇಡ. ನೋಡಲ್ಲಿ ಬೇಗರವಳ್ಳಿಯ ದಿಬ್ಬದ ಮೇಲೆ ಒಂದು ಕಟ್ಟಡ ತಲೆ ಎತ್ತಿ ನಿಂತಿದೆ. ಎದುರು ಬದರು 2 ಕಿಟಕಿಗಳು, ಒಂದೇ ಒಂದು ಬಾಗಿಲು. ಗುರುವೇ, ಅದ್ರಾಗೆ ವಿಶೇಷ ಏನಾಯ್ತು ಗುರುವೇ? ಅಲ್ಲೇ ವಿಶೇಷ ನಡೀತಾ ಇರೋದು. ನೋಡಲಿ ಪಾತ್ರಿ ಜೀವರತ್ನಯ್ಯ. ಅವನ ಸುತ್ತಮುತ್ತ ಅವನ ಆದೇಶ ಪಾಲನೆಗಾಗಿ ನಿಂತಿರುವ ಮಲೆನಾಡಿನ ಮುಗ್ಧ ಮಂದಿ. ಶಿಷ್ಯ, ಗುರುವೇ, ಬಾ, ಅಲ್ಲೇನ್ ನಡೀತದೆ ನೋಡೇ ಬಿಡೋಣ. ಬುರುಡ್ದಾಮ್ 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 ಬುರುಡ್ದಾಮ್. ಮಾಟಗಾರನೋ ಮಾಯಕಾರನೋ ಮಂತ್ರಗಾರನೋ ತಂತ್ರಗಾರನೋ ಮಾಟಗಾರನೋ ಮಲಯಾಳಿ ಪಂಡಿತಾರು ಗಾಟಿ ವೈದ್ಯನೋ. ಬುರುಡ್ದಾಮ್ 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 ಬುರುಡ್ದಾಮ್. ಸಿತ್ತಲ್ಲ ಪಾದ್ರಿಗಳೇ, ರಾತ್ರಿ ಕಾಲದಲ್ಲಿ ಹಂದಿ ಬಂದು ಉತ್ತಿತ್ತಲ್ದ. ಏನಂದ್ರಿ? ಹಂದಿ ಉತ್ತಿತ್ತಂಬ್ರ ಪಂಡಿತ್ರ ಊರಿನ ಹತ್ತಿರ ಹಂದಿಗಳನ್ನು ಏಕೆ ಬಿಟ್ಟಿರಿ? ನಾವು ಬಿಡುವುದೇನು ಬಂತು ಪಾದ್ರಿಗಳೇ, ಕಾಡಿನ ಅಂತ್ಯ ಅಲ್ಲವೇ, ರಾತ್ರಿ ಬಂದು ಈ ಹಂದಿ ಪುಟ್ಟಿನ ಗೆಡ್ಡೆ ಇದೆಯಲ್ರ, ಅದ್ರ ರುಚಿಗ್ರ. ನಾನು ಹೇಳಲಿಲ್ಲ ಪಾದ್ರಿಗಳೇ ನಿಮಗೆ, ಕಾಡಿನ ಹತ್ರ ಸ್ಕೂಲ್ ಮಾಡಿದರೆ ಕಾಡು ಪ್ರಾಣಿಗಳೇ ಸಹ ಓದಲಿಕ್ಕೆ ಬರುವುದು ಎಂದು. ಇದೆಲ್ಲ ಏನು ಹಿಕ್ಕೆ ಬಿದ್ದಿದೆಯಲ್ಲ? ಮತ್ತಲ್ಲ ಹಿಕ್ಕೆ ಮೊಲದಿಕ್ಕೆ ಅಂದ್ರು. ಸ್ಕೂಲಿನ ಹತ್ತಿರವೇ ಇಷ್ಟೊಂದು ದಟ್ಟವಾದ ಕಾಡು ಇರುವುದು ಮಕ್ಕಳಿಗೆ ಕ್ಷೇಮವಲ್ಲ. ಕಾಡನ್ನು ಕಡಿದು ಸುತ್ತಲಿನ ಬಯಲನ್ನು ಇನ್ನೂ ವಿಸ್ತರಿಸಬೇಕು. ಓ, ಮಾಡಿಸುವ ಅದಕ್ಕೇನಂತ್ರ ಒಂದು 20-30 ಆಳು ಬಿದ್ದಿದ್ದ ಅಷ್ಟೇನಾ? ಓ, ಅಷ್ಟು ಏಕೆ?
ಅದು ಬಹಳ ದುಬಾರಿ ಆಯಿತು. ಕೆಲ್ಸ ಐತ್ರ ಕಣ್ಣಾ ಪಂಡಿತರೆ, ಈ ಕಿಟಕಿ ಬಾಗಿಲು ಇವೆಲ್ಲ ತೇಗದ ಮರದ್ದು ತಾನೆ? ಪಾತ್ರೆಗಳೇ, ಇದು ತ್ಯಾಗ ಅಲ್ಲ, ಅದಕ್ಕಿಂತ ಕಟ್ಟಿ. ಇದು ನೋಡಿ ಹಲಸು, ಎಬ್ಬಲಸು ಎಂತ ಕೆಂಚೆ ಇದೆ ನೋಡಿ, 100 ವರ್ಷಕ್ಕಿಂತ ಕಡಿಮೆ ಇಲ್ಲ. ಮಳೆಗಾಲದಲ್ಲಿ ಈ ಮಣ್ಣಿನ ಗೋಡೆ ಇರಿಸಲು ಹೊಡೆದು ಬಿದ್ದು ಹೋಗಬಾರದು. ಇನ್ನೇನು ಮಳೆಗಾಲ ಆರಂಭ ಆಗುತ್ತದೆ, ಒಂದು ಇರಿಸಲು ತಟ್ಟಿಸಿಬಿಡಿ. ಅದಕ್ಕೆ ಪಾತ್ರೆಗಳಿಗೆ ಕಡಿಮೆ ಮಾಡು. ಮಳೆಗಾಲದಲ್ಲಿ ಇದನ್ನು ಬಗ್ಗಿ ನೆಲಕ್ಕೆ ಮುಟ್ಟಿಸುತ್ತೇನೆ ಅದನ್ನು. ನೀವು ಹೇಳುತ್ತೀರಿ ಅಂದ ಮೇಲೆ ಇನ್ನೊಂದು ಇರಿಸಲು ತಟ್ಟಿ ಮಾಡಿಸುವ. ಇದೇನು ಸ್ಕೂಲೋ ಕೊಟ್ಟಿಗೆಯೋ? ಏನು ಮಾಡುವುದು ಪಾತ್ರೆಗಳೇ, ಈ ಕಳ್ಳ ಸುಳ್ಳ ಮಕ್ಕಳಿಗೆ. ಕಣ್ಣಾ ಪಂಡಿತರೆ, ಕೆಟ್ಟ ಮಾತು ಆಡಬಾರದು. ಕ್ರೈಸ್ತ ಧರ್ಮದಲ್ಲಿ ಅದು ಬಹಳ ಪಾಪಕರ, ಬೈಬಲ್ಗೆ ವಿರುದ್ಧ. ತಪ್ಪಾಯಿತು ಪಾತ್ರೆಗಳೇ, ಆ ಥರ ಏನು ಮಾಡುವುದು? ಇವರು ತಮ್ಮ ದನ ಕುರಿಗಳನ್ನು ಇದರಲ್ಲಿ ನುಗ್ಗಿಸುತ್ತಾರೆ. ನಾನು ಎಷ್ಟು ಸಾರಿ ಹೇಳಿದೆ ಇವರಿಗೆ, ಕೇಳುವುದೇ ಇಲ್ಲ. ಒಂದು ಕೆಲಸ ಮಾಡುವ, ನೀವು ಒಂದು ಸರಪಳಿ ಚಿಲಕವನ್ನು ತಂದು ಕೊಟ್ಟು ಬಿಡಿ. ತೀರ್ಥಹಳ್ಳಿಯ ಕಬ್ಬಿಣ ಸಾಬರ ಅಂಗಡಿಯಲ್ಲಿ ಪೀಕ ಸಿಗುತ್ತದೆ. ಬೀಗ ಅಂಬರು ಪಂಡಿತರ ಪೀಕ ಸಿಗುತ್ತದೆ, ತಂದು ಕೊಟ್ಟು ಬಿಡಿ. ಬಾಗಿಲಿಗೆ ಹಾಕಿಸುವ. ಆಮೇಲೆ ಈ ಲೋದಿ ಮಕ್ಕಳು ಪಂಡಿತರೆ, ಹೇಗೆ ನುಗ್ಗಿಸುತ್ತಾರೆ ನೋಡು. ಸ್ಕೂಲಿಗೆ ಬೆಂಚು ಕುರ್ಚಿ ಮೇಜು ಮಾಡಿಸಬೇಕಲ್ಲ? ಹೆಂಚು ಮಾಡಿಸುವ ಸ್ಕೂಲು ಅಂದ ಮೇಲೆ ಗಾಳಿ ಬೆಳಕು ಚೆನ್ನಾಗಿ ಓಡಾಡುವಂತಿರಬೇಕು. ಹ್ಞೂನ್ರ. ಓದುವ ಮಕ್ಕಳ ಆರೋಗ್ಯಕ್ಕೆ ಅದು ಅವಶ್ಯಕ. ಇಲ್ಲಿ ಬೆಳಕು ಸಾಲು, ಗಾಳಿಗೂ ದಾರಿ ಇಲ್ಲ. ಇನ್ನೂ ಒಂದೆರಡು ಕಿಟಕಿ ಇಟ್ಟಿದ್ದರೆ ಒಳ್ಳೆಯದಿತ್ತು ಪಂಡಿತರೆ. ನಿಮಗೆ ಗೊತ್ತಿಲ್ಲ ಪಾತ್ರೆಗಳೇ, ಇದು ಬಯಲು ಸೀಮೆ ಅಲ್ಲ, ಮನೆ ಸೀಮೆ. ಒಮ್ಮೆ ಮಳೆಗಾಲಿ ಶುರು ಆಯಿತು ಅಂದರೆ ಇದ್ದ ಕಿಟಕಿಯನ್ನು ಮುಚ್ಚಬೇಕಾಗುತ್ತೆ. ಏಕೆ? ಮಳೆ ಗಾಳಿ ನಿಲ್ಲಿಸಲು ಕಟ್ಟಿಸಿ ಕಟ್ಟಿಸುವ. ಸ್ಕೂಲಿಗೆ ಒಂದು ಬಾವಿ ತೆಗೆಸಬೇಕು. ಹೌದು, ಎಲ್ಲಿ ತೆಗೆಸುವುದು? ಇಲ್ಲಿ ಹತ್ತಿರವಾದ. ಎಲ್ಲಿ ನಮ್ಮ ಬೆಟ್ಟಲ್ಲಿ ದೇವೇಗೌಡರು ಇನ್ನೂ ಬರಲಿಲ್ಲವಲ್ಲ? ಅವರು ಅಂತ್ಯ ಸರ್ತಿ ಮನೆಗೆ ಭಾಗವತ್ ನಡೆಸಿದ್ರ. ಚಂದ್ರಶೇಖರ ಹೋಗಿ ಅನಂತೈಗಳು ಮತ್ತು ದೇವಯ್ಯನವರನ್ನು ಕರೆದುಕೊಂಡು ಬಾ. ಆಯ್ತು. ದೇವೇಗೌಡರು ಕರ್ಕೊಂಡಾರ. ಅನಂತಾಯಿಗಳು ಏಕೆ? ಅದರ ಜಗದ ಕಣ್ಣು ಹುಡುಕ್ ಕೊಡ್ತಾರ ಅವರು, ಕಂಡು ಹಿಡ್ಕೊಂಡು ಅದಕ್ಕ. ಅನಂತೈಗಳು ಯಾಕಂತ ಕೇಳ್ತಾರಲ್ಲ, ಅನಂತೈಗಳು ಬಂದಾನೆ ಹಸಿರು ಕಡ್ಡಿ ಇಟ್ಕೊಂಡು ಜನ ಹುಡ್ಕೊಂಡು ಹಸಿರು ಕಡ್ಡಿ. ಬಾವಿಗೆ ಜಲ ಹುಡುಕಲು ಐಗಳ ಹಸಿರು ಕಡ್ಡಿಯ ವಿಧಾನವನ್ನು ಬಳಸಿಕೊಳ್ಳುವುದು ಬೇಡ, ಕ್ರೈಸ್ತ ಸಮ್ಮತವಲ್ಲ. ನಿಮಿತ್ತ ಕೇಳುವುದು, ಗಣಬರಿಸುವುದು, ದೈವದ ಹರಕೆ ಪೂಜೆ ಮಾಡುವುದು ಇವೆಲ್ಲ ಅವೈಜ್ಞಾನಿಕ, ಅಪ್ರಾಕೃತ. ಪಂಡಿತರೆ, ಇದು ನನಗೆ ಸಮ್ಮತವಲ್ಲ. ಪಾತ್ರಿಗಳೇ, ದೇವೇಗೌಡರು ಬಂದ್ರ. ಓ ದೇವಯ್ಯನವರೇ, ಪಾತ್ರಿಗಳ ಬಂದೆ. ಬನ್ನಿ. ನಿಮಗಾಗಿ ಎಷ್ಟು ಹೊತ್ತು ಕಾಯುವುದು? ಅಯ್ಯೋ, ಅದು ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡ್ತು, ಅದಕ್ಕೆ ತಡ ಆಗೋಯ್ತು. ಬನ್ನಿ, ಸ್ಕೂಲಿಗೆ ಒಂದು ಬಾವಿ ತೆಗೆಸಬೇಕು. ಹೌದು, ಅದು ಆವತ್ತಿಂದ ಹೇಳ್ತಿದ್ರು. ಅದಕ್ಕಾಗಿ ನಾನು ಪಂಡಿತರನ್ನು ಕೇಳುತ್ತಿದ್ದೆ. ಸರಿ, ಹೇಗೆ, ಯಾವ ವಿಧಾನದಿಂದ? ದೇವರಂಗಿಲ್ವಾ ನಮ್ಮ ಮರಿಗಳು ಬಂದಿದ್ದಾರೆ. ಕಂಡ್ರೆ ಮುಗೀತು. ಇವರ ಹಸಿರು ಕಡ್ಡಿಯ ವಿಧಾನದಿಂದ ಪ್ರಾರಂಭಿಸೋದಾ? ಅಯ್ಯೋ, ಮುಖ ನೋಡುದು ಎತ್ತು ಬನ್ನಿ ಮಾರ್ರೆ. ಕಣಿ ಹೇಳವ್ರೆ, ಕಣಿ ಕೇಳಿದ್ರೆ ಹೆಂಗೆ? ಓಂ ಗಣೇಶಾಯ ನಮಃ. ಶುರು ಮಾಡ್ತೇನೆ. ಎಳಿತಾವೆ ನೋಡಿ, ಎಳಿತಾವೆ. ಇಲ್ಲಿ ಸ್ವಲ್ಪ ನೀರು. ಖಂಡಿತವಾಗಿಯೂ ದೇವರ ಶಕ್ತಿಯನ್ನು, ದೇವರ ವೈರಿಯಾದ ಸೈತಾನನ ಶಕ್ತಿಯೇ ಇರಬೇಕು. ಈಗಲೇ ಕೊಡಿ ಆ ಕಡ್ಡಿಯನ್ನು ಕೊಡಿ. ನಾನು ಬೇರೊಂದು ಕಡ್ಡಿಯನ್ನು ಕೊಡುತ್ತೇನೆ. ಕಡ್ಡಿ ಯಾವುದಾದ್ರೆ ನೀರು ಬೇಕಲ್ವಾ? ತೆಗೆದುಕೊಡಿ. ಈ ಜಾಗ ಬೇಡ, ನಾನು ಈಗಾಗಲೇ ಗುರುತು ಮಾಡಿ. ಬೇರೆ ಕಡೆ ನೋಡಿ. ಸರಿ, ನಮಗೆ ಹತ್ತಿರವಿದ್ರೆ ಒಳ್ಳೆಯದು. ಸ್ಕೂಲಿಗೆ ಹತ್ತಿರ ಇರಬೇಕು. ನೀವು ಹೇಳಿದ್ರೆ ನೀರು ಸಿಗುದಿಲ್ಲ, ಎಲ್ಲಿ ನೀರಿದೆ ಅಲ್ಲಿ ಕಡ್ಡಿ ಬರ್ತದೆ. ಇಲ್ಲೊಂದು ಸ್ವಲ್ಪ ಹೊತ್ತು ಬೇಸಿಗೆಯಲ್ಲಿ
ನಾನು ನೋಡುತ್ತೇನೆ. ಖಂಡಿತವಾಗಿ ನೋಡಿಯಪ್ಪ. ಎಲ್ಲ ಪಂಡಿತರೆ ನಿಮ್ಮ ಜಾಗದಲ್ಲಿ ಇಲ್ಲಿಯೂ ಕಟ್ಟಿ ಬಾಗುತ್ತಿಲ್ಲ, ಅಂದ ಮೇಲೆ ಜಲವಿಲ್ಲ. ಆದ್ರಿಗಳೇ ಅದು ನೀವು ಹಿಡ್ಕೊಂಡ್ರೆ ಆಗಲ್ಲ. ನೋಡ್ತಾ ಇರಿ, ಒಂದು ಚಮತ್ಕಾರ ತೋರಿಸ್ತೀರಿ. ಕಡ್ಡಿ ನಿಮ್ಮ ಹತ್ರ ಇರಲಿ. ಇದು ಹೇಗೆ ಸಾಧ್ಯವಾಯಿತು? ಈ ಶಕ್ತಿ ನಿಮಗೆ ಹೇಗೆ ಬಂತು? ತಂತ್ರವೋ ಮಂತ್ರವೋ? ತಂತ್ರವಿಲ್ಲ, ಮಂತ್ರವಿಲ್ಲ, ಮರ ಎಂತ ಮಣ್ಣಂಗಟ್ಟಿ ಇಲ್ಲ. ನಮ್ಮೂರು ಬೇಸಿಗೆಯಲ್ಲಿ, ನಮ್ಮೂರಲ್ಲಿ ಕರಾವಳಿಯಲ್ಲಿ ನೀರು ಕುಡಿಯೋದಕ್ಕೆ ಭಾಳ ತೊಂದರೆ. ಆಗ ಹೀಗೆ ಕಡ್ಡಿ, ಹಸಿರು ಕಡ್ಡಿ ನೋಡುವ ಒಬ್ಬ ಪಂಡಿತರನ್ನು ಕರ್ಕೊಂಡು ಬಂದಿದ್ರು. ಅವರು ಹೀಗೆ ಹಸಿರು ಕಡ್ಡಿ ಹಿಡ್ಕೊಂಡು ಹುಡುಕೋದಕ್ಕೆ ಶುರು ಮಾಡಿದ್ರು. ಅದು ಒಂದು ಜಾಗದಲ್ಲಿ ಬಗ್ಗೋದು ನೆಟ್ಟಗಾಗೋದು, ಬಗ್ಗೋದು ನೆಟ್ಟಗಾಗೋದು ಆಗ್ತಿತ್ತು. ಆಗ ನಾವು ಅಲ್ಲಿ 4-5 ಜನ ಮಕ್ಕಳು ಆಟ ಆಡ್ತಾ ಇದ್ವಿ. ಅವ್ರಲ್ಲಿ ಒಬ್ಬ ಹೇಳ್ದ, ಆ ಪಂಡಿತರೇನೋ ಕಳ್ಳಾಟ ಮಾಡ್ತಿದ್ದಾರೆ. ಸರಿ, ಅವರು ಹೋದ ನಂತರ ನಾವು 4-5 ಹುಡುಗರಿದ್ವಲ್ಲ, ಅವರೆಲ್ಲ ಹೀಗೆ ಹಸಿರು ಕಡ್ಡಿ ಹಿಡ್ಕೊಂಡು ಹುಡ್ಕೋದಕ್ಕೆ ಶುರು ಮಾಡಿದ್ರು. ಆದರೆ ನಾನು ಹಿಡ್ಕೊಂಡ ಹಸಿರು ಕಡ್ಡಿ ಮಾತ್ರ ಅವ್ರು ತೋರಿಸಿದ್ರಲ್ಲ ಜಲ, ಆ ಜಾಗದಲ್ಲಿ ಬಗ್ಗೋದು ನೆಟ್ಗಾಗೋದು, ಬಗ್ಗೋದು ನೆಟ್ಗಾಗೋದು ಆಗ್ತಿತ್ತು. ಹೀಗೆ ಈ ವಿದ್ಯೆ ನನಗೆ ಬಂತು. ಮತ್ತೆ ಅತ್ತ ಮಣ್ಣಂಗಟ್ಟಿ ಇಲ್ಲ ಮಾರಿದ್ರೆ. ಗೊತ್ತಾಯ್ತ ಪಾತ್ರಗಳೇ? ನೀವು ಪಿಡಿ ಪುಡಿ ಕೊಟ್ಟು ನಿಮ್ಮ ಡಬ್ಬಿ ತಗೊಳ್ಳಿ ಮಾರ್ರೆ, ಮಾತ್ರೆ ಉಂಟಲ್ಲ, ಬನ್ನಿ. ಐಗಳ ನಾವು ಹಿಂಗೆ ಹೋಗೋಣ. ಆದಿಯೋ ಅನಾದಿಯೋ 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 ಹುಟ್ಟುವೊಂದೂರು ಸಾಗುವೊಂದೂರು, ಹುಟ್ಟುವೊಂದೂರು ಸಾಗುವೊಂದೂರು, ಸುತ್ತಿ ಬಳಸಿದ ಆದಿನೂರು, ನೂರಾರು ಸುತ್ತಿ ಬಳಸಿದ ಆದಿನೂರು, ನೂರಾರು ಒಕ್ಕಿನ ಗೆಳತಿಯವರೇ ಮರೆಯದ. ಹೇಗಿದ್ದಾರೆ ಸುಬ್ಬಣ್ಣ ಹೆಗ್ಗಡೆ ಅವರು? ಈಗ ಸ್ವಲ್ಪ ಸುಧಾರಿಸಿದ್ದಾರೆ. ಇಗೊಳ್ಳಿ, ಇದು ಮಾತ್ರೆ, ಇದು ಪುಡಿ. ಈ ಪುಡಿಯನ್ನು ಕಾಫಿಯ ಜೊತೆಗೆ ಬೆರೆಸಿ ತೆಗೆದುಕೊಳ್ಳಲಿ. ಕಟ್ಟ ಹತ್ತಿ ಇಳಿದು ಬಂದಿದ್ದಾರಲ್ಲ, ದಣಿವಾಗಿರುತ್ತದೆ, ಸುಧಾರಿಸಿಕೊಳ್ಳುತ್ತಾರೆ. ಚಿಂತೆ ಮಾಡಬೇಡಿ, ನಾವಿನ್ನು ಬರುತ್ತೇವೆ ಅಂತ ಕಸಡ್ತಿಯವರೇ. ಪಂಡಿತರೆ ನಡೆಯಿರಿ, ಹೋಗುವ. ನೋಡಿಯ ದೇವರು ನಾನು ಅಂತಕ್ಕೆ ಸಿಡ್ತಿ, ಅಂತಕ್ಕೆ ಸಿಡ್ತಿ. ಸುಬ್ಬಯ್ಯನ ಹೆಂಡತಿ? ಹೌದು ಹೌದು. ಅದಕ್ಕೆ ಮತ್ತೆ ನಾನು ಯಾಕೋ ಅಂತಿದ್ದೆ. ಏನು ಹೇಳಿದ್ರಿ? ಸುಬ್ಬಯ್ಯ ಬಂದಿದ್ದ ಸ್ವಲ್ಪ ಹೊತ್ತಿಗೆ ಮುಂಚೆ. ಕನಸು ಕಂಡಿರ ನೀವು? ಅವ ಸತ್ತು ಇಷ್ಟು ವರ್ಷದ ಮೇಲೆ ಇವತ್ತೇ ಅವನು ನಾನು ನೋಡಿದ್ದು. ಇಲ್ಲಿ ಚೆನ್ನಾಗಿದೆ, ಇಲ್ಲಿಗೆ ಬಂದ್ಬಿಡಿ ಅಂತ.
ನಮ್ಮ ದೊಡ್ಡಣ್ಣ ತಿರುಪತಿಗೆ ಹೋದವ ಇನ್ನೂ ಬಂದಿಲ್ಲ ಕಣೋ. ಅವ ಬಂದ ಕೂಡ್ಲೇನೆ ಬರ್ತೀನಿ ಅಂದೆ. ದೊಡ್ಡಣ್ಣ ಇಲ್ಲೇ ಇದ್ದಾನೆ, ತೋರಿಸ್ತೀನಿ ಬನ್ನಿ ಅಂದ. ಇಲ್ಲಿದ್ದಾನೆ, ದೊಡ್ಡಣ್ಣ ಇದ್ದಾನೆ, ಇಲ್ಲಿ ತೋರಿಸು ಅಂದೆ. ಹಿಂದಿಂದೆ ಹೋದ್ರೆ ತೊಟ್ಲಾಗಿರೋ ಒಂದು ಬಾಲೆ ತೋರಿಸೋದೇನೆ ಅವನು. ನನಗೆ ಹೆದರಿಕೆ ಆಗಿ ನಾನು ಹಿಂದೆ ಬಂದ್ಬಿಟ್ಟೆ. ಬೇಡ ದನಿಕ್ಲೆ, ಬೇಡ, ಅವ್ರ ಮಾತು ಕೇಳಬೇಡಿ ನೀವು. ನಿಮ್ಮ ದಮ್ಮಯ್ಯ ಅಂತ ಹೇಳ್ತೀನಿ ನಾನು. ಅವರಂತೂ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಆಯಿತು. ಈಗ ಇಲ್ಲೇ ಖುಷಿಯಾಗಿದೆ, ಇಲ್ಲಿಗೆ ನೀವೆಲ್ಲರೂ ಬನ್ನಿ ಅಂತ ಹೇಳುವುದಕ್ಕೆ ಶುರು ಮಾಡಿದ್ರ. ಬೇಡ ದನಿಕ್ಲೆ, ನೀವು ಹೋದ್ರೆ ನಮ್ಮ ಗತಿ ನಾಯಿ ಗತಿ ಆಗ್ತದೆ. ಬೇಡ ದನಿಕ್ಲೆ, ಹೋಗ್ಬೇಡಿ. ಅಂತಕ್ಕ ಏನೋ ಕನಸು ಬಿತ್ತು, ಅದಕ್ಕೆ ಇಷ್ಟೊಂದು ಅಳೋದೇನೆ. ಕನಸು. ನಾನು ಕುಡಿಯೋದಕ್ಕೆ ಏನಾದರೂ ಕೊಡ್ತೀಯೋ? ಹಿಂಗೆ ಅಯ್ಯೋ, ನಾನಂತೂ ಮರ್ಲೇದಿ ನಮಗ ಆ ಕಾಗಾಳ ಕೊನಲ ಮಗ ಕೊಡಬೇಕ. ತೆಗೆದುಕೊಳ್ಳಿ. ಇದೆಂತದಿದು? ಅದು ಕಾಫಿ. ಕಾಫಿ ಕಾಫಿ ಹಂಗಂದ್ರೆ ಅದು ಒಂದು ನಮೂನೆ ಬೀಜ. ಅದನ್ನು ಹುರಿದು ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ಹಾಕಿ ಕುದಿಸಿ ಕಷಾಯ ಮಾಡಿದಾಗೆ ಮಾಡ್ತಾರೆ ಅದನ್ನ. ಈ ತೀರ್ಥಲೆ ಪ್ಯಾಟೆಗಳಲ್ಲ ಅದನ್ನೇ ಕುಡಿಯುವುದಂತೆ. ನನಗಿದನ್ನು ಪಾತ್ರೆ ಮಾಡುವುದಕ್ಕೆ ಹೇಳಿಕೊಟ್ರು. ಇಲ್ಲದ್ರೆ ನನಗೆಲ್ಲಿ ಬರಬೇಕು ಈ ಬಡವಿಗೆ. ಶರೀರಕ್ಕೆ ಬಹಳ ಒಳ್ಳೇದಂತೆ ದನಿಕಲೆ. ತೆಗೆದುಕೊಳ್ಳಿ ನೀವು. ಎಂತದಿದು? ಕಾಫಿ. ಇದೇಂತದೆ ಹಾಳು ಔಷಧಿ ಇದು? ಈ ಹಾಳು ಕಾಫಿ ಬಿಸಾಕ ಕಡೆ. ಬೇರೆ ಏನಿದ್ರು ತಬ. ಏನು ಇಲ್ಲ ಅಂದ್ರೆ ನೀರೇ ತಬ. ಮಗ ನೀರು ಕೊಡು ಮಗ, ನೀರು ಕೊಡು ಮಗ. ತೆಗೆದುಕೊಳ್ಳಿ. ಐಗಳು ಬಂದಿದ್ರಲ್ಲ ನನ್ನ ಜೊತೆ. ಹೌದು, ಐಗಳು, ಕಣ್ಣ ಪಂಡಿತರು, ಪಾದ್ರಿಗಳು ಅವರೆಲ್ಲ ಶಾಲೆ ಹತ್ರ ಹೋಗಿದ್ದಾರೆ. ಅದೇನೋ ಶಾಲೆಯಲ್ಲಿ ಇವತ್ತು ಬಾವಿ ತೋಡಿಸುವುದಕ್ಕೆ ಹಸಿರು ಕಡ್ಡಿ ಹಿಡಿಯುತ್ತಾರಂತೆ. ಅದಕ್ಕೆ ಐಗಳನ್ನು ಅವರೆಲ್ಲ ಕರೆದುಕೊಂಡು ಹೋಗಿದ್ದಾರೆ. ಏನು ಹುಡುಕುತ್ತಿದ್ರಿ ದನಿಕಲೆ? ನನ್ನ ಮುಂಡಾಸು. ಅಯ್ಯೋ, ಅಲ್ಲೇ ಬಿಟ್ಟು ಬಂದ್ರೆ ಇಲ್ಲ, ಅದನ್ನು ನನ್ನ ಹತ್ರನೇ ಕೊಟ್ಟಿದ್ದಾರೆ ಜೋಪಾನವಾಗಿ ಇಡುವಂತ. ಮಗ ಮಗ ಕೊನಲ್ಲ ಮಗ ಕೊನಬೇಕಾ? ಏ ಹುಡುಗಿ ಜಾಕಿ ಬಿಚ್ಚಿ ಬಿಟ್ಟಿ ಅದನ್ನ ಬಿಚ್ಚಿದ್ರೆ 2 ದಿವಸ ಬೇಕು ಸುತ್ತಾಕಿ ಅದನ್ನ ನನಗೆ. ಕೊಡೋವರಿಗೆ ಇದು ಯಾರೇ ಹುಡುಗಿದು? ದನಿಕಳು ಮರೆತು ಹೋದಾಗ ಕಾಣಿಸುತ್ತದೆ. ಅವರು ಹೋದಾಗ ಇವಳು 2-3 ವರ್ಷದ ಮಗು ಆಗಿದ್ಲು. ನನ್ನ ಮಗಳು ಕಾವೇರಿ ಅಂತ ಹೆಸರು. ಎಂತದ ಹೆಸರು? ಕಾವೇರಿ. ಕಾವೇರಿ. ಬಾರೆ ಕಾವೇರಿ, ಇಲ್ಲಿ ಕೂತ್ಕೋ ಬಾರೆ. ನಿಮ್ಮವ್ವ ನಿನಗೆ ನದಿ ಹೆಸರೇ ಇಟ್ಬಿಟ್ಟವಳಲ್ಲೇ. ಈ ಕಡೆ ತಿರುಗು. ಅಲ್ಲೇ ಕಣ್ಣು ಚಂದದವೇ ಕಾವೇರಿ ನೀನು. ಮದುವೆಗಿದೆ ಮಾಡೋ ಯೋಚನೆ ಏನಾದ್ರು ಇದೇ ಇಲ್ಲ? ಒಂದು ಗಂಡನ ನೋಡಿ ಆಗಿದೆ, ಆದ್ರೂ ಘಟ್ಟದ ಮೇಲಿನವನು. ಇತ್ತ ಕಡೆ ಬರುವುದಕ್ಕೆ ಒಪ್ಪುವುದೇ ಇಲ್ಲ ನೋಡಿ ಅವನು. ಅಲ್ಲ, ಘಟ್ಟದ ಮೇಲಿರಕ್ಕೆ ಒಪ್ಪಲಿಲ್ಲ ಅಂದ್ರೆ ಘಟ್ಟದ ಕೆಳಗೆ ಬರ್ಲಿ. ಅಯ್ಯೋ ದನಿಕುಲೆ, ಆ ವಿಷಯ ಹೇಳಿ ಪ್ರಯೋಜನ ಇಲ್ಲ. ನಾವು ಸೆಟ್ಟಲ್ ನೋಡಿ, ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಹಳೆಯ ಸಂತಾನ ಇರುವುದು. ಹೆಣ್ಣನ್ನು ಕೊಡುವುದಿಲ್ಲ, ಗಂಡು ಬಂದು ಮನೆಯಲ್ಲಿ ಇರುತ್ತಾನೆ. ಅದಕ್ಕೆ ಅವನು ಇಲ್ಲಿಗೆ ಬರುವುದಕ್ಕೆ ಒಪ್ಪುವುದಿಲ್ಲ. ಮತ್ತೆ ನಮ್ಮ ಮಂಜಮ್ಮನವರ ಮದುವೆ ವಿಷಯ ಏನಾಯ್ತು ದನಿಕುಲೆ? ಅದೊಂದು ದೊಡ್ಡ ಕಥೆ ಆಗಿದೆ ಬಿಡು.
ಮತ್ತೆ ಇನ್ನೂ ಒಂದು ವಿಷಯ ಕೇಳಿದ್ರೆ, ಏನ್ ವಿಷಯ? ಸುವಳ್ಳಿ ನಾಯಕರ ಮಗಳನ್ನು ಮುಕುಂದೇಗೌಡರು ಅವರೇ ಮಾಡಿಕೊಳ್ಳಬೇಕು ಅಂತ ಇದ್ದಾರಂತೆ, ಹೌದಾ? ಯಾರು ನಮ್ಮ ಕೋಣೂರ್ ಮುಕುಂದ? ಈ ಹುಡುಗರು ಮಾತನ್ನೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಆದಾಗೆ ಬಿಡೋದು. ಅವರಿಗೆ ಮತ್ತು ಇವರಿಗೆ ಬಹಳ ಸಣ್ಣದಿಂದಲೇ ಪಿರುತಿತ್ತಂತೆ. ಅವ್ರವ್ರೇ ಯಾರು ಹೇಳೋರು ಈ ಕೇಳೋರು ಇಲ್ಲರೂ ಮನೆಯಲ್ಲಿ ದೊಡ್ಡವರು. ಅವ್ರವ್ರೇನೆ ಮದುವೆ ನಿಶ್ಚಯ ಮಾಡ್ಕೊಳಕ್ಕೆ ನಾನು ಕೆಲಸ ಕೆಟ್ಟು ಹೋದ್ವೆ. ಏನೇ ಹುಡುಗಿ, ನೀನೇ ಹೇಳೆ, ಈ ಮುದುಕ ಹೇಳೋದು ಸರಿನೋ ತಪ್ಪೋ? ಅವಳ ಮಾತು ಏನು ಕೇಳ್ತೀರಿ ನೀವು? ಈಗಿನ ಕಾಲದ ಮಕ್ಕಳು ನಮ್ಮ ಮಾತು ಕೇಳ್ತಾವ? ಅವರಿಗೆ ಏನು ಬೇಕೋ ಅದನ್ನೇ ಮಾಡುವುದು. ನಮ್ಮ ಮಾತು ಎಲ್ಲಿ ಕೇಳ್ತವೆ? ನಮ್ಮ ಕಾಲದಲ್ಲಿ ಏನಾದ್ರೂ ಹಾಗಿತ್ತ? ಒಂದು ಗೀಟು ಅಲ್ಲೇ ಹಾಕಿದ್ರು ಅಂತ ಹೇಳಿದ್ರೆ ಅತ್ಲಗ ದಾಟಿ ನಾವು ಹೋಗ್ತಿರ್ಲಿಲ್ಲ. ಇವರು ಸುರೇಶ್ ಇದ್ದಾರೆ, ಬನ್ನಿ 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 ಬನ್ನಿ. ದೊಡ್ಡಪ್ಪಯ್ಯ ನೋಡಿ ಯಾರು ಕರ್ಕೊಂಡ್ ಬರ್ತಾ ಇದ್ದೀನಿ. ಯಾರು ಬಂದ್ರು ನೋಡಿ ನೀವೇ. ಯಾರು? ಹ್ಯಾಂಗಿದ್ದೀರಿ ಹ್ಯಾಂಗಿರೋದು ನೋಡ್ತಿದ್ದೀರಲ್ಲ, ಹಿಂಗದೀನಿ. ಅಲ್ಲೇ ಯಾರ್ದು ಇದು ಕೂಸು? ನಮ್ಮ ದೇವರು ನಿಂದೇನಾ? ಕಣ್ಣ ಮುಂದಿಲ್ಲದಿರೇ ಸುಳ್ಳೇನು, ಕನಸಿನಂತೀರೆ ಅದು ನಿಜವೇನು. ಕಣ್ಣ ಮುಂದಿಲ್ಲದಿರೇ ಸುಳ್ಳೇನು, ಕನಸಿನಂತೀರೆ ಅದು ನಿಜವೇನು. ಈಗ ಕೇಳಿದಾದನಿ ಅಂದು ಆಡಿದುದೇನು, ಈಗ ಕೇಳಿದಾದನಿ ಅಂದು ಆಡಿದುದೇನು. ಕಂಪಿಸುತ್ತಿದೆ ಮೈ ಇನ್ನು, ಕಂಪಿಸುತ್ತಿದೆ ಮೈ ಇನ್ನು. ನವಿರಾಗಿ ನಮ್ ದೊಡ್ಡಣ್ಣಂಗೆ ನಗ್ತಾನಲ್ಲೋ ಇವನು. ನೀವೇ ನೋಡಿ ಗೌಡ್ರೆ, ಅವತ್ತು ನಮ್ ದೊಡ್ಡಣ್ಣನ ಹೆಸರು ಮನೆಗೆ ನೀವು ಬಂದಿದ್ರಿಲ್ಲ? ಹೌದು ಬಂದಿದ್ದೆ. ದೊಡ್ಡಕ್ಕ, ಅಲ್ಲಿ ದೂರ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ಯಾ? ನೋಡು, ನಮ್ ದೊಡ್ಡಣ್ಣಂಗೆ ಅದೇ ಕೂಸು. ಒಂದ ಮಾಡ್ಕೊತಾನೆ. ಏನ್ ಹೇಳ್ತಾ ನೋಡು ನಿಮ್ಮ ಅಪ್ಪ. ನೀನು ನನ್ನ ಮೇಲೆ ಹುಚ್ಚ ವೈದ್ಯ ಅಂತೆ. ವೈದ್ಯನಾ? ವೈ ಈ ಮುದುಕನ ಮೇಲೆ ಹುಚ್ಚ ವೈದ್ ಬಿಡು, ನೋಡ್ತೀನಿ ಅದನ್ನು. ಹೋಗು ಹೋಗು. ಯಾಕೆ ಸುಬ್ಬಣ್ಣವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಹಳೆ ಮನೆಗೆ ಹೋಗಿವ್ರಂತೆ, ಗಾಡಿ ಕಟ್ಟಿಸ್ಬಿಡ್ತೇನೆ. ಹೋಗುದಿದ್ದೆ ಇದೇ ಬಿಡಿ ಗೌಡ್ರ ಹಾಳು ಮನೆಗೆ. ಇನ್ನೊಂದು 2 ದಿವಸ ನನ್ನ ಮೊಮ್ಮಗನ ಜೊತೆ ನಿಮ್ಮ ಮನೆಯಲ್ಲೇ ನಾನು ಆಡ್ಕೊಂಡಿರ್ತೀನಿ. ಹಳೆ ಮನೆಗೆ ಹೋಗಲ್ಲ ನಾನು. ಆಯ್ತು ದೊಡ್ಡಪ್ಪಯ್ಯ, ನಮ್ಮನೆಗೆ ಹೋಗಿ ಬರ್ತೀನಿ ನಡ್ರಿ. ದೇವಯ್ಯ, ನೀನು ತೀರ್ಥಹಳ್ಳಿ ಹೋಗಿ ನಮ್ಮ ದೊಡ್ಡ ಯಾವಾಗ ಕರ್ಕೊಂಡು ಹೋಗ್ತೀಯಪ್ಪ? ನಂಗೆ ಸಾಕಾಗಿ ಹೋಗಿದೆ ಇದೆಲ್ಲ. ಎಲ್ಲಾನು ಅವನಿಗೊಪ್ಸಿ ನಾನು ತಣ್ಣಗೆ ಕಣ್ಣು ಮುಚ್ತೀನಿ ಕಣೋ. ನಮ್ಮ ದೊಡ್ಡದು ಯಾವಾಗ ಕರ್ಕೊಂಡು. ಸಮಾಧಾನ ಮಾಡ್ಕೊಳ್ಳಿ ದೊಡ್ಡಪ್ಪಯ್ಯ, ಸಮಾಧಾನ ಮಾಡ್ಕೊಳ್ಳಿ. ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಸಮಾಧಾನ ಮಾಡ್ಕೊಳ್ಳಿ. ದೇವಯ್ಯ, ಅಪ್ಪಯ್ಯ, ಗಾಡಿ ಕಟ್ಟಿಸ್ಬಿಡು, ಮರಿಬೇಡ. ಬೇಗ ಹೇಳು. ದೊಡ್ಡಪ್ಪಯ್ಯ ಬನ್ನಿ, ನಮ್ಮನೆಗೆ ಹೋಗೋಣ. ಗಾಡಿ ಕಟ್ಟ. ನಿಮ್ಮ ಮನೆಗೆ ಹೋಗೋಣ. ಗಾಡಿ ಎಲ್ಲ ಕಟ್ಸಿದ್ಯೇನೋ? ಕನಸಿನಂತೀರೆ ಅದು ನಿಜವೇನು, ಕಣ್ಣ ಮುಂದಿಲ್ಲದಿರೇ ಸುಳ್ಳೇನು. ಕನಸಿನಂತೀರೆ ಅದು ನಿಜವೇನು. ಸರಿಯಾಗಿ ನಮಸ್ಕಾರ ಮಾಡು. ಈ ಮುದುಕ
ಮಕ್ಕಳ ಆಶೀರ್ವಾದ. ಸುಳಿವ ಮುಸುಕಿನ ರೂಪ, ಭಾವ ಬಯಲಿನ ಬಣ್ಣ, ಸುಳಿವ ಮುಸುಕಿನ ರೂಪ, ಭಾವ ಬಯಲಿನ ಬಣ್ಣ, ಅಂದಿನ ನೆರಳೆ ಎಲ್ಲರೂ ಬಂದ್ಬಿಟ್ಟಿದ್ರಲ್ರ. ಕಂಪಿಸುತ್ತಿದೆ ಕಂಪಿಸುತ್ತಿದೆ ಮೈ. ಏನಾಗಿಲ್ಲ ಕಣ್ರು ನನಗೆ, ಇನ್ನು ಏನಾಗಿಲ್ಲ. ಏನು ಆಗಲ್ಲ ಬ್ಯಾಡ್ರ. ನವಿರಾಗಿ 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 ಕಣ್ಣ ಮುಂದಿಲ್ಲದಿರೇ ಸುಳ್ಳೇ.